ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 285ನೆಯ ಅಧ್ಯಾಯವಾದ ಮಹಾದಾನಾನುಕೀರ್ತನ ವಿಶ್ವಚಕ್ರದಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಇನ್ನು ಮುಂದೆ ವಿಶ್ವಚಕ್ರವೆಂಬ ಅತಿ ಶ್ರೇಷ್ಠವಾದ ಮಹಾದಾನದ ವಿಧಾನವನ್ನು ಹೇಳುವೆನು. ಅದು ಮಹಾಪಾತಕಗಳನ್ನು ಕಳೆಯುವುದು. ಅಪ್ಪಟ ಚಿನ್ನದಿಂದ ವಿಶ್ವಚಕ್ರವನ್ನು ನಿರ್ಮಿಸಬೇಕು. ಅದು 1000 ಫಲಗಳ ತೂಕವಿದ್ದರೆ ಉತ್ತಮವೆಂದು, ಅದರಲ್ಲಿ ಅರ್ಧವಿದ್ದರೆ ಮಧ್ಯಮವೆಂದು, ಅದರಲ್ಲೂ ಅರ್ಧವಿದ್ದರೆ ಕನಿಷ್ಠವೆಂದು ಎನಿಸಿಕೊಳ್ಳುವುದು. ಎಷ್ಟೇ ಅಶಕ್ತನಾದರೂ 20 ಫಲ ಚಿನ್ನಕ್ಕಿಂತ ಕಡಿಮೆ ಇಲ್ಲದಂತೆ ಮಾಡಿಸಿ ದಾನ ಮಾಡಬೇಕು. ಹೀಗೆ ನಿರ್ಮಿಸಿದ ಚಕ್ರಕ್ಕೆ 16 ಅರೆಗಾಲುಗಳು, 8 ಸುತ್ತು ಪಟ್ಟಿಗಳು ಇರುವವು. ಪದ್ಮಾಕಾರವಾದ ಗುಂಬದಲ್ಲಿ
ಯೋಗಾಸಕ್ತನಾದ ಮಹಾವಿಷ್ಣುವು ಶಂಖ ಚಕ್ರಗಳನ್ನು ಧರಿಸಿ 4 ತೋಳುಗಳಿಂದ ವಿರಾಜಿಸುವನು. ಅವನ ಪಕ್ಕದಲ್ಲಿ ಅಷ್ಟಮಹಿಷಿಯರು ಕಂಗೊಳಿಸುತ್ತಿರುವರು. 2ನೆಯ ಆವರಣದಲ್ಲಿ ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಿ ಸಮುದ್ರದಲ್ಲಿ ಪವಡಿಸಿರುವ ಮಹಾವಿಷ್ಣು, ಅತ್ರಿ, ಭೃಗು, ವಸಿಷ್ಠ, ಬ್ರಹ್ಮ, ಕಶ್ಯಪ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಘುರಾಮ, ಶ್ರೀಕೃಷ್ಣ, ಬುದ್ಧ, ಕಲ್ಕಿ ಇವರನ್ನು ಒಂದೊಂದು ಅರೆಗಾಲಿನಲ್ಲಿ ಒಬ್ಬೊಬ್ಬರಂತೆ ನಿರ್ಮಿಸಬೇಕು. 3ನೆಯ ಆವರಣದಲ್ಲಿ ಪಾರ್ವತಿಯು, ಸಪ್ತಮಾತೃಗಳು, ಅಷ್ಟವಸುಗಳು ನೆಲೆಸಿರುವರು. 4ನೆಯದರಲ್ಲಿ ದ್ವಾದಶಾದಿತ್ಯರು, 4 ವೇದಪುರುಷರು ವಿರಾಜಿಸುತ್ತಿರುವರು. 5ನೆಯದರಲ್ಲಿ ಪಂಚಭೂತಗಳು, 11 ರುದ್ರರು ಪ್ರಕಾಶಿಸುವರು. 6ನೆಯ ಆವರಣದಲ್ಲಿ ಅಷ್ಟದಿಕ್ಪಾಲಕರನ್ನು, ಅಷ್ಟದಿಗ್ಗಜಗಳನ್ನು ವಿರಚಿಸಬೇಕು. 7ನೆಯದರಲ್ಲಿ ಮಹಾವಿಷ್ಣುವಿನ ಮಂಗಳಕರವಾದ 16 ದಿವ್ಯಾಯುಧಗಳನ್ನು ನಿರ್ಮಿಸಬೇಕು. ಕೊನೆಯದಾದ 8ನೆಯ ಆವರಣದಲ್ಲಾದರೂ ಸಕಲ ದೇವತೆಗಳನ್ನು ಎಡೆಬಿಡದೆ ವಿರಚಿಸಬೇಕು. ಬಳಿಕ ತುಲಾಪುರುಷ ದಾನದಂತೆ ಋತ್ವಿಗ್ವರಣ, ಮಂಟಪ ನಿರ್ಮಾಣ, ವಸ್ತ್ರಭೂಷಣಾದಿ ಸಾಮಗ್ರಿ ಸಂಗ್ರಹ ಇವುಗಳನ್ನು ಮಾಡಬೇಕು. ಬಳಿಕ ಕೃಷ್ಣಾಜಿನದ ಮೇಲೆ ಎಳ್ಳನ್ನು ಹರಡಿ ಅದರ ಮೇಲೆ ವಿಶ್ವಚಕ್ರವನ್ನಿರಿಸಬೇಕು. ಅದರ ಸುತ್ತಲೂ 18 ಬಗೆಯ ಧಾನ್ಯಗಳು, ಉಪ್ಪು ಮೊದಲಾದ ಷಡ್ರಸ ವಸ್ತುಗಳು, 8 ಪೂರ್ಣಕುಂಭಗಳು, ಬಗೆ ಬಗೆಯ ವಸ್ತ್ರಗಳು, ಹೂ, ಹಣ್ಣು, ಕಬ್ಬು, ರತ್ನ ಇವುಗಳನ್ನು ಕ್ರಮವಾಗಿ ಇಡಬೇಕು. ಮೇಲುಗಟ್ಟನ್ನು ಕಟ್ಟಬೇಕು. ಅನಂತರ ಮಂಗಳವಾದ್ಯಗಳು ಧ್ವನಿ ಮಾಡುತ್ತಿರಲು ಹೋಮವು ಅಧಿವಾಸನವು ಮುಗಿದ ಮೇಲೆ ಯಜಮಾನನು ಮಂತ್ರೋದಕದಿಂದ ಸ್ನಾನ ಮಾಡಿ ಬಿಳಿಯ ಪಂಚೆಯನ್ನುಟ್ಟು ಬೊಗಸೆಯಲ್ಲಿ ಹೂಗಳನ್ನು ತುಂಬಿಕೊಂಡು 3 ಸಾರಿ ವಿಶ್ವಚಕ್ರವನ್ನು ಪ್ರದಕ್ಷಿಣ ಮಾಡಿ ಈ ಮುಂದಿನ ಮಂತ್ರವನ್ನು ಹೇಳಬೇಕು. ಜಗನ್ಮಯನಿಗೆ ನಮಸ್ಕಾರ. ವಿಶ್ವಚಕ್ರದಲ್ಲಿ ಅಂತರಾತ್ಮನಾಗಿರುವ ವಾಸುದೇವನಿಗೆ ನಮಸ್ಕಾರ. ದೇವ, ಪರಮಾನಂದ ಸ್ವರೂಪನಾದ ನೀನು ಪಾಪವೆಂಬ ಕೆಸರಿನಿಂದ ನಮ್ಮನ್ನು ಪಾರು ಮಾಡಿ ರಕ್ಷಿಸು. ತೇಜೋಮಯವಾಗಿ ಸತ್ವರಜಸ್ತಮಸ್ಸುಗಳೆಂಬ ತ್ರಿಗುಣಗಳನ್ನು ಅತಿಕ್ರಮಿಸಿ ಸಕಲ ತತ್ವರೂಪವಾಗಿರುವ ಈ ವಿಶ್ವಚಕ್ರವನ್ನು ಯೋಗಿಗಳು ತಮ್ಮ ಮನಸ್ಸಿನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಲ್ಲರು. ಇದನ್ನು ನಾನು ನಮಸ್ಕರಿಸುತ್ತೇನೆ. ವಾಸುದೇವನಿಂದ ಚಕ್ರವು ನಿಂತಿದೆ. ಚಕ್ರ ಮಧ್ಯದಲ್ಲಿ ವಾಸುದೇವನು ನೆಲೆಸಿದ್ದಾನೆ. ಪರಸ್ಪರ ಆಧಾರ ರೂಪವಾಗಿರುವ ವಿಷ್ಣುವನ್ನು, ವಿಶ್ವಚಕ್ರವನ್ನು ನಾನು ನಮಸ್ಕರಿಸುತ್ತೇನೆ. ಈ ವಿಶ್ವಚಕ್ರವು ಸರ್ವ ಪಾಪವನ್ನು ಪರಿಹರಿಸುವುದು. ಅತ್ಯಂತ ಪವಿತ್ರವಾದುದು. ಮಹಾವಿಷ್ಣುವಿನ ಆಯುಧವೂ ಆವಾಸಸ್ಥಾನವೂ ಆಗಿರುವುದು. ಇದು ನನ್ನನ್ನು ಸಂಸಾರ ಬಂಧನದಿಂದ ರಕ್ಷಿಸಲಿ. ಈ ರೀತಿಯಾಗಿ ಪ್ರಾರ್ಥಿಸಿ ಮತ್ಸರರಹಿತನಾಗಿ ವಿಶ್ವಚಕ್ರವನ್ನು ದಾನ ಮಾಡುವಾತನು
ಸಕಲ ಪಾಪ ಮುಕ್ತನಾಗಿ ವಿಷ್ಣು ಲೋಕವನ್ನೈದಿ ಅಲ್ಲಿ ಮನ್ನಣೆಯನ್ನು ಪಡೆಯುವನು. ವೈಕುಂಠ ಲೋಕಕ್ಕೆ ಹೋಗಿ 4 ಬಾಹುಗಳಿಂದ ವಿರಾಜಿಸುತ್ತ ಅನಂತಕಾಲ ಆನಂದದಿಂದಿರುವನು. ಅಪ್ಸರ ಸ್ತ್ರೀಯರಿಂದ ಸೇವೆಯನ್ನು ಕೈಗೊಳ್ಳುತ್ತ 300 ಕಲ್ಪಗಳ ಕಾಲ ಸ್ವರ್ಗದಲ್ಲಿ ಸುಖದಿಂದಿರುವನು. ವಿಶ್ವಚಕ್ರವನ್ನು ನಿರ್ಮಿಸಿ ದಿನದಿನವೂ ಅದಕ್ಕೆ ನಮಸ್ಕಾರವನ್ನು ಮಾಡಿದರೂ ಸಾಕು, ಅವನ ಆಯುಸ್ಸು ಹೆಚ್ಚುವುದು, ಐಶ್ವರ್ಯವು ಅಪರಿಮಿತವಾಗಿ ಬೆಳೆಯುವುದು. ಹೀಗೆ ಸಕಲ ಲೋಕಗಳಿಗೂ ದೇವತೆಗಳಿಗೂ ಆವಾಸ ಸ್ಥಾನವೆನಿಸಿ 16 ಅರೆಗಾಲುಗಳಿಂದ ಕೂಡಿದ ಚಿನ್ನದ ಚಕ್ರವನ್ನು ಯಾವನು ದಾನ ಮಾಡುತ್ತಾನೋ ಅವನು ವಿಷ್ಣು ಲೋಕವನ್ನೈದುವನು. ಸಿದ್ಧರು ಅವನ ಬಳಿಗೆ ಬಂದು ನಮಸ್ಕರಿಸಿ ಅನಂತಕಾಲ ಸೇವೆ ಮಾಡುವರು. ಚಿನ್ನದ ಚಕ್ರವನ್ನು ದಾನ ಮಾಡಿದವನ ಪಾಪವೆಲ್ಲವೂ ದಗ್ಧವಾಗುತ್ತದೆ. ಅವನು ಶತ್ರುವಿಗೆ ಬಹು ಭಯಂಕರನಾಗುವನು. ಸುಂದರಿಯರಿಗೆ ಮನ್ಮಥನಂತೆ ಸುಂದರಾಂಗನಾಗಿ ತೋರುವನು. ಚಕ್ರಧಾರಿಯಾದ ಶ್ರೀ ಮಹಾವಿಷ್ಣುವಿನಂತೆ ಚತುರ್ಭುಜಧಾರಿಯಾಗಿ ವಿರಾಜಿಸುವನು. ಸುವರ್ಣ ಚಕ್ರವನ್ನು ದಾನ ಕೊಟ್ಟವನು ತಾನು ಮಾಡಿದ ಮಹಾಪಾತಕಗಳನ್ನು ಕಳೆದುಕೊಂಡು ಮಹಾವಿಷ್ಣುವಿನಂತೆ ದಿವ್ಯಾಕೃತಿಯನ್ನು ತಾಳುವನು. ಪುನರ್ಜನ್ಮಗಳ ಕೋಟಲೆಗೆ ಅವನು ಸಿಕ್ಕನು. ಲೋಕದಲ್ಲಿ ಯಾವ ಕಡೆಯೂ ಅವನಿಗೆ ಮತ್ತೆ ಭಯವೆಂಬುದೇ ಬಾರದು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಮಹಾದಾನಾನುಕೀರ್ತನೆ ವಿಶ್ವಚಕ್ರ ಪ್ರಧಾನ ವಿಧಿರ್ನಾಮ ಪಂಚಾಶೀತ್ಯಧಿಕ ದ್ವಿಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 286 ಹಾಗೂ 287 ಅಧ್ಯಾಯಗಳಾದ ಮಹಾದಾನಾನುಕೀರ್ತನ, ಸುವರ್ಣ ಕಲ್ಪಲತಾದಾನ, ಸಪ್ತಸಾಗರ ದಾನಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.